ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈಗ ಜಾಯಿನ್ ಆಗಿದ್ದಾರೆ ಮಾಜಿ ಸಚಿವರು ಮಾಜಿ ಶಾಸಕರು ಆದ ರಾಜಶೇಖರ್ ಪಾಟೀಲ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಬರೋಬ್ಬರಿ 5ಕ್ಕೂ ಹೆಚ್ಚು ದಶಕಗಳ ರಾಜಕಾರಣವನ್ನ ತಾವು ತಮ್ಮ ಕುಟುಂಬ ಗಮನಿಸಿಕೊಂಡು ಬಂದಿದೆ ಬೀದರ್ ಜಿಲ್ಲೆಯಲ್ಲಿ. ಯಾವತ್ತೂ ಇಲ್ಲದ ಇಂತಹ ಘಟನೆ, ಒಂದು ಕೆಡಿಪಿ ಸಭೆಯಲ್ಲಿ ಸಿಟ್ಟಿಂಗ್ ಎಂಎಲ್ಎ ಮೇಲೆ ಕೈ ಮಾಡಲಿಕ್ಕೆ ಹೋಗುವಂತಹ ಘಟನೆ ಯಾವತ್ತೂ ನಡೆದಿರಲಿಲ್ಲ ಅನ್ನೋದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಸರ್, ನಿಮ್ಮ ಅನುಭವದಲ್ಲಿ ಹೇಳಿ, ಯಾವತ್ತಾದ್ರೂ ಹಿಂಗಾಗಿತ್ತ? ಇಲ್ಲ ಮೇಡಮ್, ಇದು ಎಂಎಲ್ಎ ಇರ್ಬೋದು, ಎಂಎಲ್ಸಿ ಇರ್ಬೋದು, ಯಾವುದೂ ಕೂಡ ನಾನು ಕೂಡ ಸುಮಾರು 17 ವರ್ಷದಿಂದ 18 ವರ್ಷ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಹುಮ್ನಾಬಾದ್ ಕ್ಷೇತ್ರ ಮಹಾಜನತೆ ಕೊಟ್ಟಿದ್ರು. ನಾನು ಸುಮಾರು ಕೆಡಿಪಿಗಳು ಅಟೆಂಡ್ ಆಗಿದ್ದೀನಿ ಮತ್ತು ನಾನು ಸಚಿವನಾಗಿ ಕೂಡ ಕೆಡಿಪಿ ಸಭೆಗಳು ಮಾಡಿದ್ದೀನಿ. ಆದ್ರೆ ಇದು ಆಗಿರ್ತಕ್ಕಂಥ ಘಟನೆ ಬಹಳ ಮನಸ್ಸಿಗೆ ನೋವಾಗಿದೆ. ಇವತ್ತು ಆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಯಾರು ಮಾಡಿದ್ರು ಕೂಡ ಅದು ತಪ್ಪೇ ತಪ್ಪು. ಪ್ರಶ್ನೆ ಕೇಳ್ತಿದ್ದೆ, ಆಗ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ ಎಂಎಲ್ಸಿ ಅಂದ್ರೆ ತಮ್ಮ ಸಹೋದರ ಹಲ್ಲೆ ಮಾಡ್ಲಿಕ್ಕೆ ಮುಂದಾದ್ರು ಅನ್ನೋದು ಹಾಲಿ ಎಂಎಲ್ಎ ಸಿದ್ದು ಪಾಟೀಲ್ ಅವರ ಆರೋಪ. ನೀವೇನ್ ಹೇಳ್ತೀರಿ? ಅದು ಯಾಕಾಯ್ತು ಎಂಬುದು ಸಿದ್ದು ಪಾಟೀಲ್ ರವರು ಹೇಳಬೇಕು. ಇವರು ಕೆಲವೊಂದು ಮಾತಾಡುವಾಗ ಬಹಳ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಮಾತಾಡಿದ ತಕ್ಷಣ ಈ ಗಲಭೆಗೆ ಕಾರಣ ಆಯ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಲೈಕ್ ವಾಟ್ ಸರ್? ಏನ್ ಅನ್ಪಾರ್ಲಿಮೆಂಟರಿ ವರ್ಡ್ ಏನ್ ಬಳಕೆ ಮಾಡಿದ್ರು? ಈಗ ಮೇಡಮ್, ನಾನು ಅಲ್ಲಿ ಸಭೆಯಲ್ಲಿ ನಾನು ನಿಂತಿಲ್ಲ. ನಾನು ಕೆಲವು ಕ್ಲಿಪ್ಸ್ ನಿಮ್ದು ಮೀಡಿಯಾ ಮುಖಾಂತರ ನೋಡಿರ್ತಕ್ಕಂಥ ಕ್ಲಿಪ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಕೆಲವೊಂದು ಮಾತಾಡತಕ್ಕಂಥ ಇದರಲ್ಲಿ ಸ್ವಲ್ಪ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಮಾತಾಡಿದ ಸಲುವಾಗಿ ಭೀಮರಾವ್ ಪಾಟೀಲ್ರಿಗೆ ಸ್ವಲ್ಪ ಸಿಟ್ಟು ಬಂದು ಅವರು ಆ ರೀತಿ ಮಾಡತಕ್ಕಂಥ ವ್ಯವಸ್ಥೆ ಆಗಿದೆ. ಸಿದ್ದು ಪಾಟೀಲ್ರ ವಾದ ಏನು ಅಂತಂದ್ರೆ, ಹಾಗೆ ನಮಗ್ ಸಿಕ್ಕ ಕ್ಲಿಪ್ಪಿಂಗ್ ಗಳ ಆಧಾರದ ಮೇಲೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಸರ್, ಇಲ್ಲಿ ಯಾರ ಪರಾನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ, ರಿಪಬ್ಲಿಕನ್ ಸರ್ವೆ ನಂಬರ್ 30, 31 ಹಾಗೆ 34 ಚಿಕ್ಪೇಟ್, ಸರ್ವೆ ನಂಬರ್ 204, 205 ಹುಮ್ನಾಬಾದ್, ಈ ಎರಡೂ ವಿಚಾರದಲ್ಲಿ ಆ ಅಧ್ಯಕ್ಷರನ್ನ ಅಂದ್ರೆ ಈಶ್ವರ್ ಖಂಡ್ರೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದೆ. ಉತ್ತರ ಕೊಡಬೇಕಾಗಿದ್ದು ಅಧ್ಯಕ್ಷರು. ಸುಖ ಸುಮ್ನೆ ಭೀಮರಾವ್ ಪಾಟೀಲ್ ಅವರು ಮಧ್ಯಪ್ರವೇಶ ಮಾಡಿದ್ರು, ನಿಮ್ಮನ್ನ ನಾನು ಕೇಳ್ತಿಲ್ಲ ಅಂದೆ ಅಷ್ಟೇ, ಹೊಡೆಯಕ್ಕೆ ಬಂದ್ರು. ಇದು ಸಿದ್ದು ಪಾಟೀಲ್ರ ಆರೋಪ. ಇಲ್ಲ, ಈಗ ಮೇಡಮ್ ಸತ್ಯಾಂಶ ಏನಿದೆ, ಇವರು ಅನುಪಾಲನಾ ವರದಿ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ರು. ಮಾತಾಡ್ತಕ್ಕಂಥ ರೈಟ್ಸ್ ಅವರಿಗಿದೆ, ಮಾತಾಡಿ, ಅದ್ರ ಬಗ್ಗೆ ನಮ್ದು ಯಾವುದು ತಕರಾರಿಲ್ಲ. ಇಲ್ಲಿ ಸಮಸ್ಯೆಗಳೇನಿದೆ, ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ, ಇವತ್ತು ರೈತರು ಕಷ್ಟದಲ್ಲಿದ್ದಾರ, ರೈತರು ಕಂಗಾಲಾಗಿದ್ದಾರ, ರೈತರು ಫ್ಯಾಕ್ಟರಿಗೆ ಏನು ಕಬ್ಬು ಹಾಕಿದಾರೆ, ಅವ್ರಿಗೆ ಪೇಮೆಂಟ್ಸ್ ಆಗ್ತಾ ಇಲ್ಲ. ಮೊದಲು ಇದೆಲ್ಲ ಚರ್ಚೆ ಮಾಡಿ, ಆಮೇಲೆ ನೀವು ಏನ್ ಚರ್ಚೆ ಮಾಡಬೇಕು ಕೂಡ ಮಾಡಿ ಅಂತ ಇವರು ಸಚಿವರಿಗೆ ಹೇಳ್ತಾ ಇದ್ದಾರೆ. ಆ ಸಚಿವರಿಗೆ ಹೇಳೋ ಸಮಯದಲ್ಲಿ ಇವರು ನಾನಿ ಅಂತ ಗಲಾಟೆ ಮಾಡ್ಕೊಂಡಿದ್ದಾರೆ. ಈಗ ನಾನೊಂದು ಹೇಳಕ್ ಇಚ್ಛೆ ಪಡ್ತೀನಿ. ಈ ಬೀದರ್ ಬಗ್ಗೆ ತಾವು ಕೇಳ್ತಾ ಇದ್ರಿ, ಸಿದ್ದು ಪಾಟೀಲ್ ಅವರು ಹೇಳ್ತಾ ಇದ್ರು ಅಂತ ಸಂತೋಷ. ಇದು ಯಾವ ಸರ್ಕಾರ ಇತ್ತು? ರಾಜ್ಯದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ಬೂಡಾ ಅಧ್ಯಕ್ಷರು ಬಾಬು ವಾಲಿ ಅವರಿದ್ರು, ಅಲ್ಲಿರ್ತಕ್ಕಂಥ ಒಬ್ಬ ಕಮಿಷನರ್ ಕೂಡ ಇದ್ರು. ಆ ಸಮಯದಲ್ಲಿ ಇದು 48 ಎಕರೆ ಕಾನೂನಾತ್ಮಕವಾಗಿ ಇದಕ್ಕೆಲ್ಲರೂ ಕೂಡ ನಿಮ್ದು ಬೂಡಾ ಅಪ್ರೂವಲ್ ಕೊಟ್ಟಿದೆ. ಅಪ್ರೂವಲ್ ಕೊಟ್ಟಷ್ಟೇ ಅಲ್ಲ, 40% ರಿಲೀಸ್ ಕೂಡ ಮಾಡಿದೆ. ಮತ್ತೆ ಅವಾಗ ಎಲ್ಲಿ ಹೋಗಿದ್ರು ಶಾಸಕರು? ಏನಾಯ್ತು ಅವರಿಗೆ? ಯಾಕೆ ಕೇಳಿಲ್ಲ? ಅವು ನಿಮ್ದೇ ಸರ್ಕಾರ ಇತ್ತಲ್ಲ, ಭಾರತೀಯ ಜನತಾ ಪಕ್ಷ ಸರ್ಕಾರ. ಮತ್ತೆ ಅದ್ರ ಜೊತೆಯಲ್ಲಿ ಬಾಬು ವಾಲಿ ಭಾರತೀಯ ಜನತಾ ಪಕ್ಷದೇನೋ ದೊಡ್ಡ ಸ್ಥಾನಮಾನಾಗಿದ್ದಾರೆ, ಬೂಡಾ ಅಧ್ಯಕ್ಷರು ಅವರೇ ಇದ್ರು. ಮತ್ತೆ ಎಲ್ಲ ಅಪ್ರೂವಲ್ ಕೊಟ್ಟಿದೆ. ನಿಮ್ಗೆಲ್ಲರೂ ಕೂಡ ನಾನು ಲಿಸ್ಟ್ ಪ್ರೊಡ್ಯೂಸ್ ಮಾಡ್ತೀನಿ ಮ್ಯಾಮ್. ಎಲ್ಲರೂ ಕೂಡ ಎಲ್ಲ ಲಿಸ್ಟ್ ಅಪ್ರೂವ್ ಆಗಿದೆ, 40% ರಿಲೀಸ್ ಕೂಡ ಮಾಡಿದಾರೆ. ಮತ್ತಿರ್ಗ ಯಾಕೆ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಲೇಔಟ್ ನಲ್ಲಿ ತಮ್ಮ ಪುತ್ರನ ಪಾತ್ರ ಇದೆ, ತಮ್ಮ ಪುತ್ರ ಫಾಯ್ದಾ ಮಾಡ್ಕೊಳ್ತಿದ್ದಾರೆ, ಹಾಗಾಗಿನೇ ಅದನ್ನ ನಾನು ಅಬ್ಜೆಕ್ಟ್ ಮಾಡಿದೆ. ಇದು ನೇರವಾಗಿ ಸಿದ್ದು ಪಾಟೀಲ್ರು ರಿಪಬ್ಲಿಕನ್ ಜೊತೆ ಮಾತನಾಡುವಾಗ ಹೇಳಿರೋದು. ಅಂದ್ರೆ ರಾಜಶೇಖರ ಪಾಟೀಲ್ರ ಪುತ್ರನ ಕೈವಾಡ ಇದರಲ್ಲಿದ್ದು ಸಿಖ್ ಸಮುದಾಯಕ್ಕೆ ಸೇರಿದ ಜಾಗದಲ್ಲಿ ಅವರು ಫಾಯ್ದಾ ಮಾಡ್ಕೊಳ್ತಿದ್ದಾರೆ ಅನ್ನೋದು ಆಕ್ಷೇಪ. ಈಗ ಅದ್ರ ಬಗ್ಗೆ ಒಂದು ಇನ್ಕ್ವೈರಿ ಆಗ್ಲಿ, ಕರ್ನಾಟಕ ರಾಜ್ಯ ಸರ್ಕಾರ ಬೇಕಾದ್ರೆ ಇನ್ಕ್ವೈರಿ ಕುಂಡ್ರಿಸ್ಲಿ, ಯಾರು ತಪ್ಪಿಸ್ತರು. ಇವತ್ತು ನೋಡಿ, ಬಿಸ್ನೆಸ್ ಮಾಡತಕ್ಕಂಥ ವ್ಯವಹಾರದಲ್ಲಿ ಅಭಿಷೇಕ್ ಪಾಂಡ್ಲೂರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು ಮಾಡತಕ್ಕಂಥ ವ್ಯವಸ್ಥೆ ಇದೆ. ಏನಾದ್ರೂ ಅಲ್ಲಿ ಏನ್ ಮಾಡಿದಾರೆ? ಅಭಿಷೇಕ್ ಪಾಂಡ್ಲೂರ್ ಹೆಸರು ಏನಿದೆ ಮ್ಯಾಮ್? ಅದರಲ್ಲಿ ಏನ್ ಮಾಡಿದಾರೆ ಅಂತ ಅವ್ರು ಹೇಳ್ತಕ್ಕಂಥದ್ದು ಸಿದ್ದು ಪಾಟೀಲ್ ಅವರು ಫಾಯ್ದಾ ಮಾಡ್ಕೊಳ್ತಿದ್ದಾರೆ, ಲಾಭ ಮಾಡ್ಕೊಳ್ತಿದ್ದಾರೆ. ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟ ಜಾಗಕ್ಕೂ ಪಾಟೀಲ್ರಿಗೂ ಏನ್ ಸಂಬಂಧ ಅನ್ನೋದು ಅವ್ರ ಮಾತು. ಏನ್ ಲಾಭ ಮಾಡ್ಕೋತಾ ಇದ್ದಾರೆ ಹೇಳಬೇಕಲ್ಲ ಶಾಸಕರು. ಲೇಔಟ್ ಮಾಡ್ತಿದ್ದಾರೆ, ಅದರಲ್ಲಿ ಕಮಿಷನ್ ಆದಾಯ ಏನು ಬರ್ತಿದೆ ಕೇಳಿ ಮ್ಯಾಮ್. ಯಾರು ಕಮಿಷನ್ ಕೊಡ್ತಾ ಇದಾರ? ಸಿದ್ದು ಪಾಟೀಲ್ ಕೊಡ್ತಾ ಇದ್ದಾನ? ಇವ್ರು ಸಿದ್ದು ಪಾಟೀಲ್ರವರು
ಇಡೀ ಅವ್ರ ಜೀವನದ್ದಕ್ಕೂ ಕೂಡ ಬರೀ ಕಮಿಷನ್ ದಂಧ ಮಾಡಿ ಅವ್ರಿಗೆ ರೂಢಿ ಬಿದ್ದಿದೆ. ನಮ್ಮ ಬಸವರಾಜ ಪಾಟೀಲ್ ಪರಿವಾರದಲ್ಲಿ ಅಂತದ್ದು ಯಾವುದು ಕಪ್ಪು ಚುಕ್ಕೆ ಇಲ್ಲ. ನೀವು ನೋಡಿ, ನಮ್ಮ ಸ್ವರ್ಗೀಯ ತಜ್ಞರಂತ ಬಸವರಾಜ ಪಾಟೀಲ್ ಅವರು ಕೂಡ 4 ಬಾರಿ ಶಾಸಕರಾಗಿ, 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, 2 ಸಲ ಮಂತ್ರಿಯಾಗಿ ಇದೇ ರಾಜ್ಯದಲ್ಲಿ ಸೇವೆ ಸಲ್ಲಿಸತಕ್ಕಂತ ದಿವಂಗತ ಬಸವರಾಜ ಪಾಟೀಲ್ ಅವರು. ಇದೇ ಹುಮನಾಬಾದ್ ಕ್ಷೇತ್ರದಿಂದ ನನ್ನನ್ನು 4 ಬಾರಿ ಶಾಸಕರಾಗಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಮೈನ್ಸ್ ಅಂಡ್ ಜಯಾಲಜಿ ಮತ್ತು ಮುಜರಾಯಿ ಸಚಿವನಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ಕೊಟ್ಟಿದ್ದಾರೆ. ನಾವೇನು ಒಳ್ಳೆ ಕೆಲಸ ಮಾಡಿಲ್ಲ ಅಂದ್ರ ಸುಮಾರು 5 ದಶಕದವರೆಗೆ ನಮ್ಗೆ ಜನ ಗೆಲ್ಲಿಸಲಿಕ್ಕೆ ಸಾಧ್ಯ ಇದೆ ಮ್ಯಾಮ್. ನೇರವಾಗಿ ಆರೋಪ ಬರ್ತಿರೋದು ಅದೇ ಅಲ್ವಾ ಸರ್? ಹುಮ್ನಾಬಾದು ಇನ್ಫ್ಯಾಕ್ಟ್ ಇಡೀ ಬೀದರ್ನಲ್ಲಿ ಕೇವಲ ನಿಮ್ಮ ಪರಿವಾರದವರು ಮಾತ್ರ ಅಧಿಕಾರದಲ್ಲಿ ಇರಬೇಕು. ನೀವು ಸಚಿವರಾಗಿದ್ರಿ, ಎಂಎಲ್ಎ ಆಗಿದ್ರಿ, ಈಗ ನಿಮ್ಮ ಪರಿವಾರದ 2 ಸದಸ್ಯರು ಪರಿಷತ್ನಲ್ಲಿದ್ದಾರೆ, ತಮ್ಮ ಪುತ್ರ ಕೂಡ ಡಿಸಿಸಿ ಬ್ಯಾಂಕ್ ನಲ್ಲಿದ್ದಾರೆ. ಒಟ್ಟಾರೆ ಇಡೀ ಹುಮ್ನಾಬಾದ್ ನ ಕಂಟ್ರೋಲ್ ನಿಮ್ ಕೈಯಲ್ಲಿ ಇರಬೇಕು ಅನ್ನೋ ಒಂದು ರಾಜಕೀಯ, ಅದಕ್ಕೆ ಏನ್ ಹೇಳೋದು, ಅವ್ರದೇ ಪದವನ್ನ ಬಳಕೆ ಮಾಡ್ತೀನಿ, ರಾಜಕೀಯ ಲಾಲಸೆಯಿಂದಾಗಿನೇ ಅವ್ರು ಬೇರೆಯವ್ರನ್ನ ಬೆಳಿಲಿಕ್ಕೆ ಬಿಡ್ತಿಲ್ಲ ಅನ್ನೋದು ಸಿದ್ದು ಪಾಟೀಲ್ರ ವಾದ. ಈಗ ಇವ್ರು ಎಲ್ಲಿ ಬೆಳೆದಿದ್ದಾರೆ ಅವ್ರು ಸ್ವಲ್ಪ ಕೇಳಿ ಮ್ಯಾಮ್. ಇವ್ರು ಎಲ್ಲಿದ್ರು, ಎಲ್ಲಿ ಬೆಳೆದ್ರು, ಇವ್ರ ಪರಿಸ್ಥಿತಿ ಏನಿತ್ತು, ಇವ್ರು ಬಂದಂತ ದಾರಿ ಏನು ಎಂಬುದು ಕೂಡ ತಾವು ಹುಮ್ನಾಬಾದ್ನಲ್ಲಿ ತಮ್ಮ ಪಬ್ಲಿಕ್, ತಮ್ಮ ಟಿವಿ ಮುಖಾಂತರ ಸರ್ವೆ ಮಾಡಿ ನಿಜ ಸ್ಥಿತಿ ಏನಿದೆ ಎಂಬುದು ನಿಮ್ಗೆ ಗೊತ್ತಾಗುತ್ತೆ, ಯಾರು ಏನ್ ಮಾಡಿದಾರ ಎಂಬುದು. ಇವ ಸಿದ್ದು ಪಾಟೀಲ್ ನಮ್ಮ ಹತ್ರ ಇಡ್ತೀನೋ, ಇವನ್ ಬೆಳೆಸ್ತಕ್ಕಂಥದ್ದು ಏನಿದೆ. ಈಗ ಅಭಿಷೇಕ್ ಪಾಟೀಲ್ MLC ಅವ್ರ ಬಗ್ಗೆ ಹೇಳ್ತಾರ, 2 MLC ಇದಾರ. ಅವ್ರ ಮನೆಯಲ್ಲಿ ಅವ್ರ ಸೋದರ ಕಾಳಪ್ಪ ಪಾಟೀಲ್ ಅಂತ ಕಾಂಗ್ರೆಸ್ ಪಕ್ಷದ ಮುನ್ಸಿಪಲ್ ಸದಸ್ಯರಿದ್ದಾರ ಇಲ್ಲಿವರೆಗೆ. ಇನ್ನೊಬ್ಬ ಸೋದರ ಹಳ್ಳಿಕೇಡ್ PKPS ಇದ್ರದ್ದು ಸೊಸೈಟಿ ಅಧ್ಯಕ್ಷರಿದ್ದಾರೆ. ಮತ್ತೆ ನಿಮ್ಗೊಂದು ಕಾನೂನು, ನಮಗೊಂದು ಕಾನೂನಾ? ಮತ್ತೆ ನಿಮ್ ಸೋದರ ಇಲ್ವಾ ಮುನ್ಸಿಪಾಲಿಟಿ ಮೆಂಬರ್ಸ್? ಅದು ಕಾಂಗ್ರೆಸ್ ಪಕ್ಷದಿಂದ, ಭಾರತೀಯ ಜನತಾ ಪಕ್ಷದಿಂದ. ಇಲ್ಲಿವರೆಗೆ ಅವ್ರಿಗೆ ಮಾನ ಮರ್ಯಾದೆ ಇತ್ತು ಅಂದ್ರೆ ಅವಾಗ ಅವ್ರು ರಾಜೀನಾಮೆ ಬಿಸಾಕಬೇಕಾಗಿತ್ತು. ಇದು ಸಿಂಬಾಲಿಂದ ಗೆದ್ದಿರೋದು ಮುನ್ಸಿಪಾಲಿಟಿ, ಇದು ಬರೇ ಇದ್ರಲಿಂದಲ್ಲ. ಅದು ಗೆದ್ದಿ ಈಗ ಒಂದು ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿವರೆಗೆ ಇದ್ರು ಮನೆಯವರೆಗೆ ಕೇಳಿ ಅವ್ರಿಗಿದ್ರೆ ಇಲ್ಲ ಅಂಬುದು. ನಿಮಗೆ ವೈಯಕ್ತಿಕವಾಗಿ ಸೋಲನ್ನ ಅರ್ಗಿಸ್ಕೊಳ್ಳಿಕ್ಕೆ ಈಗ ತನಕೂ ಆಗ್ತಾ ಇಲ್ಲ. 2.5 ವರ್ಷ ಆಗೋಯ್ತು ಚುನಾವಣೆಯಾಗಿ. ನಿಮ್ಮ ವಿರುದ್ಧ ನಿಮ್ಮ ಕೈ ಕೆಳಗೆ ಬೆಳೆದಂತಹ ಸಿದ್ದು ಪಾಟೀಲ್ರು ಜಯವನ್ನ ಗಳಿಸ್ತಾರೆ, MLA ಆಗ್ತಾರೆ. ಇದರಿಂದ ನಿಮಗೆ ಘಾಸಿಯಾಗಿದೆ, ಹೀಗಾಗಿನೇ ವೈಯಕ್ತಿಕವಾಗಿ ಜಿದ್ದು ಸಾಧಿಸ್ತಿದ್ದೀರಿ ಅಂತ ಕೂಡ ಹೇಳಿದ್ದಾರೆ. ನೋಡಿ ಮೇಡಮ್, ಇವತ್ತೇ ನಾನು ಸೋತಿಲ್ಲ. ನಾನು 1999ರಲ್ಲಿ ಫಸ್ಟ್ ಅಟೆಂಪ್ಟ್ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿರೋದು. ಆ ಚುನಾವಣೆಯಲ್ಲಿ ಕೂಡ ನಾನು ಸೋಲನ್ನಾಗಿದೆ. ನಾನು ಇವತ್ತೇ ಹೊಸದಾಗಿ ಏನು ಸೋತಿಲ್ಲ. ನಾನು ಸೋತರು ಕೂಡ ಯಾವುದು ಭಯ ಪಡಲಾರ್ದಂಗ ಸೋಲು ಗೆಲುವು ಎರಡೂ ಸಾಮಾನ್ಯವಾಗಿ ನಾನು ತಿಳ್ಕೊಂಡಿದ್ದೇನೆ. ಎಲ್ಲರ ಜೊತೆಯಲ್ಲಿ ಇಲ್ಲಿ ಈಗಲೂ ಕೂಡ ನಮ್ಮ ಕ್ಷೇತ್ರ ಮತ್ತು ನಮ್ಮ ಜಿಲ್ಲೆ ನಮ್ಮದೇ ಆದಂತ ಕಾರ್ಯಗಳು, ಕೆಲಸಗಳು ನಡೀತಾ ಇವೆ. ನಾವು ಯಾರಿಗೂ ಕೂಡ ಸೋಲು ಗೆಲುವು ಮುಖ್ಯ ಅಲ್ಲ, ನಾವು ಕೊಟ್ಟಂತ ಕೊಡುಗೆ ಏನು. ನಾವು ಹುಮ್ನಾಬಾದ್ ಕ್ಷೇತ್ರಕ್ಕೆ ಏನ್ ಕೊಡುಗೆ ಕೊಟ್ಟಿದೀವಿ, ಬೀದರ್ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದೀವಿ, ತಾವೊಂದು ಸರ್ವೆ ಮಾಡಿ ಮೇಡಮ್. ಹುಮ್ನಾಬಾದ್ನಲ್ಲಿ ಬಂದು ಇವರು ನಡೆದು ಬಂದ ದಾರಿ ಏನಿದೆ, ಇವ್ರು ಯಾವ ರೀತಿ ನಡ್ಕೊಂಡು ಬಂದಿದಾರ, ಇವ್ರ ವ್ಯವಸ್ಥೆ ಏನಿದೆ, ಅದೆಲ್ಲರೂ ಕೂಡ ತಾವು ಅವಲೋಕನ ಮಾಡಿ. ಇವತ್ತು ಚಂದ್ರಶೇಖರ್ ಪಾಟೀಲ್ ರವರು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಯಲ್ಲಿ ಸುಮಾರು 30 ವರ್ಷದಿಂದ ಇತಿಹಾಸ ಇದೆ. ಅಲ್ಲಿ ಬರೀ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳು ಗೆದ್ಕೊಂಡು ಬಂದಿದ್ದಾರೆ. ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಬೀದರ್ ಹಿಡ್ಕೊಂಡು ಇನ್ನೂ 6 ಜಿಲ್ಲೆ, 7 ಜಿಲ್ಲೆಗಳು ಬರ್ತಕ್ಕಂಥದ್ದು. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಅಲ್ಲಿವರೆಗೆ ಬರ್ತಕ್ಕಂಥ ಈ ಒಂದು ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಮೊದಲನೇ ಅಟೆಂಪ್ಟ್ ನಲ್ಲೇ ಅವ್ರು ಗೆದ್ರು. ಅವಾಗ 300 ವೋಟ್ನಲ್ಲಿ ಗೆದ್ರು. 2ನೇ ಬಾರಿ 5,000 ಮತಗಳ ಅಂತರದಿಂದ ಇದೇ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸೋಲ್ಸರು. ಇದೆಲ್ಲ ಏನ್ ಹೇಳ್ತದೆ ಹೇಳಿ? ಇದು ಬರೀ ಬೀದರ್ ಜಿಲ್ಲೆ ಹುಮ್ನಾಬಾದ್ ಮತಕ್ಷೇತ್ರ ಒಂದೇ ಚುನಾವಣೆ ಅಲ್ಲ, ಇದು 7 ಜಿಲ್ಲೆಯಲ್ಲಿ ಇರ್ತಕ್ಕಂಥ, ಅದು ಗ್ರಾಜ್ಯುಯೇಟ್ಸ್, ಅದು ಬುದ್ಧಿಜೀವಿಗಳು. ಸುಮ್ಮನೆ ವೋಟ್ ಹಾಕ್ತಾರ ಮ್ಯಾಮ್, ಸುಮ್ಮನೆ ವೋಟ್ ಹಾಕಿ ಗೆಲ್ಲಿಸ್ತಾರ? ನಾವೇನಾದ್ರೂ ಒಳ್ಳೆ ಕೆಲಸ, ಜನರ ಜೊತೆ ಸಂಪರ್ಕದಲ್ಲಿ ಒಳ್ಳೆ ಕೊಡುಗೆ ಕೊಡ್ತಕ್ಕಂಥ ಕೆಲಸಗಳು ಮಾಡಿದಾಗ ಮಾತ್ರ ಜನ ನಮ್ಮನ್ನು ಬೆಂಬಲಿಸ್ತಾರೆ. ಇಲ್ಲದೆ ಹೋದ್ರೆ ಬೆಂಬಲಿಸಲಿಕ್ಕೆ ಸಾಧ್ಯನೇ ಇಲ್ಲ.